ವಾರ 4ನೇ ತಾರೀಕು KB ಕ್ರಾಸ್ ಬಳಿ ಇರ್ತಕ್ಕಂಥ ಟೋಲು ಚಾನಲ್ಲು ನಾಲೆಯಲ್ಲಿ ಏನು ಹರಿತಿದೆ ಅಲ್ಲಿ 4 ತಾಲೂಕಿನ ಚಿಕ್ಕನಾಯಕನಹಳ್ಳಿ, ತಿಪಟೂರು, ತುರುವೇಕೆರೆ, ಗುಬ್ಬಿ ಈ ಭಾಗದ ನಮ್ಮ ಅನ್ನದಾತರು ರೈತಾಪಿ ಜನ, ಅದರಲ್ಲೂ ಹೆಣ್ಣು ಮಕ್ಕಳು ಅವತ್ತಲ್ಲಿಗೆ ಬರ್ತಾ ಇದ್ದಾರೆ, ಆ ಸಭೆಗೆ ಬರ್ತಾ ಇದ್ದಾರೆ. ನಮ್ಮೆಲ್ಲರ ಕಡೆಯಿಂದ ಆಗ್ರಹ ಕೇಂದ್ರ ಸರ್ಕಾರಕ್ಕೆ, ಯಾವುದೂ ಅಡಚಣೆ ಮಾಡಬೇಡಿ. ನಮ್ಮ ಈ ಸಭೆ ನಿಮ್ಗೊಂದು ಎಚ್ಚರಿಕೆ ಗಂಟೆ ಆಗಲಿ. ಇದು ಜನಾಂದೋಲನ ಆಗೋಕ್ಕಿಂತ ಮುಂಚೆ ತಾವುಗಳು ಮುಂಜಾಗ್ರತೆ ಕ್ರಮ ವಹಿಸ್ಕೊಂಡು ಇದಕ್ಕೆ ಕ್ಲಿಯರೆನ್ಸ್ ಕೊಡಿ. ಈ ಯೋಜನೆಗೆ ನಮಗೆ ಕುಡಿಯೋದಕ್ಕೆ, ಕೆರೆಗೆ, ಅಂತರ್ಜಲಕ್ಕೆ ನಮ್ಗೆ ಅನುಕೂಲ ಆಗಲಿ ಅಂತೇಳಿ ನಾವು ಆಗ್ರಹ ಮಾಡ್ತಿದ್ದೀವಿ. ಎಲ್ಲರೂ ದಯಮಾಡಿ ಅವತ್ತು ಭಾನುವಾರ 4ನೇ ತಾರೀಕು 10 ಗಂಟೆಗೆ KB ಕ್ರಾಸ್ ಹತ್ರ ಇರ್ತಕ್ಕಂಥ ಟೋಲ್ ಗೇಟ್ ಬಳಿ ತಾವು ಆಗಮಿಸಬೇಕು ಅಂತೇಳಿ ಈ ಮುಖಾಂತರ ನಮ್ಮಲ್ಲಿ ಕೋರ್ಕೋತೀವಿ. ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಾ? ಅರಣ್ಯ ಪ್ರದೇಶ ಯಾವ್ದಕ್ಕೆ ಸೇರಿದೆ? ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ? ಅಲ್ಲ, ಅದು ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಡ್ಬೇಕು. ಅದು ಕೇಂದ್ರ ಸರ್ಕಾರಕ್ಕೆ ಸೇರಿರೋದು. 4 ಗುಂಟೆ ಅರಣ್ಯ ಪ್ರದೇಶನ ಇದಕ್ಕೆ ನೀವು ಉಪಯೋಗಿಸ್ಕೊಂಡಿದ್ದೀರಾ ಅಂತೇಳಿ ಅದಕ್ಕೆ ಸಮಜಾಯಿಷಿ ಕೊಟ್ಟಿದ್ದಾರೆ. 4 ಗುಂಟೆ ಬದಲಾಗಿ ಅದು 100 ಪಟ್ಟು ಜಾಗನ ಈಗಾಗಲೇ ನಾವು ಅಭಿವೃದ್ಧಿ ಮಾಡಿದ್ದೀವಿ 12 ವರ್ಷಗಳಿಂದ ಅಂತ ಅದಕ್ಕೆ ಸಮಜಾಯಿಷಿ ಕೊಟ್ಟಿದ್ದಾರೆ. ಎರಡನೇದು ಕೇಳಿರೋದು, ಚಾನಲ್ಗಳು ಅಕ್ಕಪಕ್ಕ ನೀವು ಜಾಸ್ತಿ ಭೂಮಿ ತಗೊಂಡಿದ್ದೀರಾ ಅಂತೇಳಿ. ಇವ್ರು ಉತ್ತರ ಕೊಟ್ಟಿರೋದು, ಹಿಂದೆ ನಮಗೆ ಹಲವಾರು ಅವಘಡಗಳು ನಡೆದಿದ್ದಾವೆ, ಹಾಗಾಗಿ ಸ್ವಲ್ಪ ಜಾಗ ಜಾಸ್ತಿ ತಗೊಂಡಿದ್ದೀವಿ. ಚಾನಲ್ಗಳು ಎಲ್ಲೆಲ್ಲಿ ಓಪನ್ ಚಾನಲ್ ಹರಿದೋಗ್ತವೆ ಅಲ್ಲಿ ಸ್ವಲ್ಪ ಭೂ ಪ್ರದೇಶಗಳು ಜಾಸ್ತಿ ತಗೊಂಡಿದ್ದೀವಿ. ಇದು ಸದುದ್ದೇಶದಿಂದಲೇ ತಗೊಂಡಿದೆ ಹೊರತು ನಮಗೆ ಅದರಿಂದ ಏನು ಉಪಯೋಗ ಇಲ್ಲ. ಜನಗಳು, ದನ ಕರುಗಳಲ್ಲಿ ಬಂದು ಏನಾದರೂ ಸಮಸ್ಯೆಗಳು ಆಗಬಾರ್ದು ಮುಂದೆ ಅಂತ ಆ ಮುನ್ನೆಚ್ಚರಿಕೆಯಿಂದ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಮೂರನೇದು, ಪರಿಸರ ಇದರಿಂದ ಎಷ್ಟು ನಾಶ ಆಗ್ತದೆ ಅಂತೇಳಿ ನೀವು ಸರಿಯಾಗಿ ನಮ್ಮ ಮಾಹಿತಿಗಳು ಕೊಡ್ತಿಲ್ಲ ಅಂತೇಳಿ FIRನ ಫೈಲ್ ಮಾಡಿದ್ರು. ಈ ನಮ್ಮ ಸ್ಟೇಟ್ ಗೌರ್ಮೆಂಟು ಈ ನೀರಾವರಿ ನಿಗಮದ ಅಧಿಕಾರಿಗಳ ಮೇಲೆ ಅದನ್ನು ಕ್ಲಾರಿಟಿ ಕೊಡಿ ಅಂತ ಕೇಳಿದ್ವಿ. ಮೂರಕ್ಕೂ ಕೊನೆ ಕೇಳಿ ಫಸ್ಟ್ 11 ಪ್ರಶ್ನೆ, ಈ ಕೇಳಿರೋ 3 ಪ್ರಶ್ನೆಗೂ ಒತ್ತುವರಿ ಮಾಡ್ಕೊಂಡಿದ್ದೀರಾ? ಅರಣ್ಯ ಪ್ರದೇಶ ಯಾವ್ದಕ್ಕೆ ಸೇರಿದೆ? ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ? ಅಲ್ಲ, ಅದು ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಡ್ಬೇಕು. ಅದು ಕೇಂದ್ರ ಸರ್ಕಾರಕ್ಕೆ ಸೇರಿರೋದು. 4 ಗುಂಟೆ ಅರಣ್ಯ ಪ್ರದೇಶನ ಇದಕ್ಕೆ ನೀವು ಉಪಯೋಗಿಸ್ಕೊಂಡಿದ್ದೀರಾ ಅಂತೇಳಿ ಅದಕ್ಕೆ ಸಮಜಾಯಿಷಿ ಕೊಟ್ಟಿದ್ದಾರೆ. 4 ಗುಂಟೆ ಬದಲಾಗಿ ಅದು 100 ಪಟ್ಟು ಜಾಗನ ಈಗಾಗಲೇ ನಾವು ಅಭಿವೃದ್ಧಿ ಮಾಡಿದ್ದೀವಿ 12 ವರ್ಷಗಳಿಂದ ಅಂತ ಅದಕ್ಕೆ ಸಮಜಾಯಿಷಿ ಕೊಟ್ಟಿದ್ದಾರೆ. ಎರಡನೇದು ಕೇಳಿರೋದು, ಚಾನಲ್ಗಳು ಅಕ್ಕಪಕ್ಕ ನೀವು ಜಾಸ್ತಿ ಭೂಮಿ ತಗೊಂಡಿದ್ದೀರಾ ಅಂತೇಳಿ. ಇವ್ರು ಉತ್ತರ ಕೊಟ್ಟಿರೋದು, ಹಿಂದೆ ನಮಗೆ ಹಲವಾರು ಅವಘಡಗಳು ನಡೆದಿದ್ದಾವೆ, ಹಾಗಾಗಿ ಸ್ವಲ್ಪ ಜಾಗ ಜಾಸ್ತಿ ತಗೊಂಡಿದ್ದೀವಿ. ಚಾನಲ್ಗಳು ಎಲ್ಲೆಲ್ಲಿ ಓಪನ್ ಚಾನಲ್ ಹರಿದೋಗ್ತವೆ ಅಲ್ಲಿ ಸ್ವಲ್ಪ ಭೂ ಪ್ರದೇಶಗಳು ಜಾಸ್ತಿ ತಗೊಂಡಿದ್ದೀವಿ. ಇದು ಸದುದ್ದೇಶದಿಂದಲೇ ತಗೊಂಡಿದೆ ಹೊರತು ನಮಗೆ ಅದರಿಂದ ಏನು ಉಪಯೋಗ ಇಲ್ಲ. ಜನಗಳು, ದನ ಕರುಗಳಲ್ಲಿ ಬಂದು ಏನಾದರೂ ಸಮಸ್ಯೆಗಳು ಆಗಬಾರ್ದು ಮುಂದೆ ಅಂತ ಆ ಮುನ್ನೆಚ್ಚರಿಕೆಯಿಂದ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಮೂರನೇದು, ಪರಿಸರ ಇದರಿಂದ ಎಷ್ಟು ನಾಶ ಆಗ್ತದೆ ಅಂತೇಳಿ ನೀವು ಸರಿಯಾಗಿ ನಮ್ಮ ಮಾಹಿತಿಗಳು ಕೊಡ್ತಿಲ್ಲ ಅಂತೇಳಿ FIRನ ಫೈಲ್ ಮಾಡಿದ್ರು. ಈ ನಮ್ಮ ಸ್ಟೇಟ್ ಗೌರ್ಮೆಂಟು ಈ ನೀರಾವರಿ ನಿಗಮದ ಅಧಿಕಾರಿಗಳ ಮೇಲೆ ಅದನ್ನು ಕ್ಲಾರಿಟಿ ಕೊಡಿ ಅಂತ ಕೇಳಿದ್ವಿ. ಮೂರಕ್ಕೂ ಕೊನೆ ಕೇಳಿ ಫಸ್ಟ್ 11 ಪ್ರಶ್ನೆ, ಈ ಕೇಳಿರೋ 3 ಪ್ರಶ್ನೆಗೂ ಅವ್ರು ಹೇಳ್ತಿರೋದಿಲ್ಲ, ನೀವು 114 ಎಕರೆ ನೀವು ಅರಣ್ಯ ಪ್ರದೇಶನ ತಗೊಂಡಿದ್ದೀರಾ ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ. ಅದಕ್ಕೆ ಇವರು ತೋರಿಸಿ ಅದಕ್ಕೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ಇನ್ಕ್ಲೂಡಿಂಗ್ GI ಅದಕ್ಕೆ ಕೊಟ್ಟಿರೋದನ್ನ. ಇಲ್ಲ, ನಿಮ್ಮ ತಪ್ಪು ಮಾಹಿತಿ. ಇದು ರಿಯಲಿಸ್ಟಿಕ್ ಆಗಿ ನಾವು ಆಗಿರೋದು ಬರೀ 4 ಗುಂಟೆ ಭೂ ಪ್ರದೇಶ ಮಾತ್ರ, 4.4 ಹೆಕ್ಟೇರ್ ಅಷ್ಟು ಮಾತ್ರ ಇದಕ್ಕೆ ಅರಣ್ಯ ಪ್ರದೇಶ ಮಾತ್ರ. ಅದು ಚಾನಲ್ ಹರಿದೋಗಿದೆ ಹೊರತು ನಾಶ ಆಗಿಲ್ಲ ಅಂತ ಹೇಳಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಎಷ್ಟು ಎಕರೆ ಜಾಗಕ್ಕೆ ನೀರು ಬರ್ಬೋದು? ಅಲ್ಲ, ಇದನ್ನ ಶ್ರೀಧರ್ ಅವರು ಹಾಗೇನೆ ಗೃಹ ಸಚಿವರ PS ಚನ್ನಬಸಪ್ಪ ಅವರು ಉಪಸ್ಥಿತರಿದ್ದರು. ವಾಸ್ತವವಾಗಿ ಏನು ನಡೆದಿದೆ, ಇಲ್ಲಿವರೆಗೂ ನಡೀತಕ್ಕಂಥ ಎಲ್ಲ ಘಟನಾವಳಿಗಳು ಇವ್ರ ಕಡೆಯಿಂದ, ಅಧಿಕಾರಿಗಳ ಕಡೆಯಿಂದ ವಿಶ್ವೇಶ್ವರಯ್ಯ ಜಲ ನಿಗಮ ಅಡಿಯಲ್ಲಿ ಬರ್ತಕ್ಕಂಥ ಎತ್ತಿನಹೊಳೆ ನೀರಾವರಿ ಯೋಜನೆ, ಈ ಅಧಿಕಾರಿಗಳು ಏನೇನು ಅವ್ರಿಗೆ ಸಮಜಾಯಿಷಿ ಕೊಟ್ಟಿದ್ದಾರೆ, ಯಾವ್ಯಾವ ಡಾಕ್ಯುಮೆಂಟ್ಸು ರೆಕಾರ್ಡ್ಸ್ಗಳು ಅವ್ರಿಗೆ ಸಬ್ಮಿಷನ್ ಮಾಡಿದ್ದಾರೆ, ಇವ್ರು ಏನು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ,
ಎಷ್ಟು ಬಾರಿ ಅವರು ಸಬ್ ಕಮಿಟಿ ಡೆಲ್ಲಿಯಿಂದ ಇಲ್ಲಿಗೆ ಬಂದಿದ್ರು, ಯಾವ್ಯಾವ ತಾಲೂಕು ಜಿಲ್ಲೆಗಳನ್ನ ಅವರು ಭೇಟಿ ಕೊಟ್ಟಿದ್ದಾರೆ ಅಂತೇಳಿ 2.5 ತಾಸು ಅದನ್ನ ಮೀಟಿಂಗ್ ಮಾಡಿ, ಹಾಗಾಗಿ ಬೆಳಿಗ್ಗೆ ಇದ್ದದ್ದು 11-11:30 ಇದ್ದಿದ್ದನ್ನ ಮಧ್ಯಾಹ್ನಕ್ಕೆ ಮುಂದಕ್ಕೆ ಹಾಕಿದ್ವಿ. ಕೊಟ್ಟ ಮೇಲೆ ಇಲಾಖೆನವರು, ಚೀಫ್ ಇಂಜಿನಿಯರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಅದಕ್ಕೆ ಉತ್ತರಗಳು ಕರೆಕ್ಟ್ ಡಾಕ್ಯುಮೆಂಟ್ಸು, ಪೂರ್ತಿ ರೆಕಾರ್ಡ್ಸ್ಗಳು, ಫೋಟೋ ಸಮೇತ ಸಬ್ಮಿಷನ್ ಆದಮೇಲೆ ಮತ್ತೆ 3 ಪ್ರಶ್ನೆಗಳು ಕಳಿಸಿದ್ರು. 2 ಬಾರಿ ಆ ಉಪಸಮಿತಿ ಕೇಂದ್ರ ಸರ್ಕಾರದಿಂದ ಇಲ್ಲಿಗೆ ಬಂದರು. ಹೇಗೆ ಅವರು ಸಮೀಕ್ಷೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದೇ ದಿವಸದಲ್ಲಿ 8 ಜಿಲ್ಲೆ ಪ್ರವಾಸ ಮಾಡಕ್ ಸಾಧ್ಯವಾ ಅಂತೇಳಿ ತಾವು ಒಂಚೂರು ಊಹೆ ಮಾಡ್ಕೋಬಹುದು. ಆ ಪೂರ್ತಿ ಚಾನಲ್ ಎಲ್ಲೆಲ್ಲಿ ಹೋಗ್ತದೆ, ಜಲಾಶಯ ಎಲ್ಲಿ ಪ್ರಾರಂಭ ಆಗುತ್ತೆ, ಎಲ್ಲಿ ಮುಕ್ತಾಯ ಆಗ್ತದೆ, ಹಾಸನ ಚಿಕ್ಕಮಗಳೂರಿಂದ ಪ್ರಾರಂಭ ಆಗಿ ತುಮಕೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ ಇಷ್ಟು ಭಾಗದ ಜನತೆಗೆ ಅನುಕೂಲ ಆಗುತ್ತೆ ಅಂತೇಳಿ ಈ ಮಹದುದ್ದೇಶದಿಂದ ಇದರ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದು. ಇದಕ್ಕೆ ಅವರು ಯಾವ ಯೋಚನೆ ಇಟ್ಕೊಂಡು ಇದಕ್ಕೆ ಅಡಚಣೆಗಳು ಮಾಡ್ತಿದ್ದಾರೆ, ಇದರ ಹಿಂದಿನ ಉದ್ದೇಶ ಏನು ಅಂತ ನಿಜವಾಗ್ಲೂ ನಮ್ಗೆ ಇನ್ನೂ ತನಕ ಗೊತ್ತಾಗಿಲ್ಲ. ಇದೇ ತಿಂಗಳು 14ನೇ ತಾರೀಕು 13ನೇ ತಾರೀಕು ನವದೆಹಲಿಯಲ್ಲಿ CR ಪಾಟೀಲ್ ಸಾಹೇಬ್ರನ್ನ, ಕೇಂದ್ರ ಜಲಶಕ್ತಿ ಸಚಿವರನ್ನ ನಾವು ಭೇಟಿ ಮಾಡಿದಾಗ, ಇಲ್ಲ ನಾವು ಆಲ್ರೆಡಿ ಸಮಿತಿ ನಿಮ್ಮಲ್ಲಿ ಭೇಟಿ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ಪೂರ್ತಿ ರಿಪೋರ್ಟ್ಸ್ ತಗೊಳ್ತೀನಿ, ಇನ್ನೊಮ್ಮೆ ಬೇಕಾದ್ರೆ ಮಾಡಿ, ನಮ್ಗೆ ಇದು ಯಾವುದೇ ಕಾರಣಕ್ಕೂ ಇದನ್ನ ಹಾಲ್ಟ್ ಮಾಡಬೇಕು, ತೊಂದರೆ ಕೊಡಬೇಕು, ಯಾವುದೇ ವಿಘ್ನ ಮಾಡಬೇಕು ಅಂತ ನಮ್ಮ ಉದ್ದೇಶ ಇಲ್ಲ. ಇದು ಜನಗಳಿಗೆ, ರೈತಾಪಿ ವರ್ಗಕ್ಕೆ ಅನುಕೂಲ ಆಗುವಂಥದ್ದು, ಅನ್ನದಂತರಿಗೆ ಇದರಿಂದ ಸರ್ವಕಾಲಕ್ಕೂ ಉಪಯೋಗ ಆಗುವಂತ ಯೋಜನೆ. ಇದನ್ನ ಯಾವುದೇ ಕಾರಣಕ್ಕೂ ನಾವು ತಡೆ ಹಾಕಲ್ಲ ಅಂತಲೂ ಅವರು ಹೇಳಿದ್ರು. ಅದನ್ನ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಮತ್ತೆ ಇಲ್ಲಿ ಬಂದು ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು. ಅವರು ಡೆಹ್ರಾಡೂನ್ಗೆ ಹೋಗಿ ಅಲ್ಲಿ ಪರಿಸರ ಇಲಾಖೆಗೆ ಪೂರ್ತಿ ಮತ್ತೊಮ್ಮೆ 3ನೇ ಬಾರಿ ಸಮಜಾಯಿಷಿ ಕೊಟ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಬಂದರು. ಹಾಗೇನೆ ಡೆಲ್ಲಿಗೂ ಹೋಗಿ ಬಂದರು ಅಧಿಕಾರಿಗಳು. ಬೆಳಗಾವಿ ಅಧಿವೇಶನ ನಡೀತಿರೋ ಸಮಯದಲ್ಲಿ ನಾವು ಇದೇ ಉದ್ದೇಶಕ್ಕೆ ಕೇಂದ್ರ ಸರ್ಕಾರದ ಇಲಾಖೆಗಳಿಗೆ ಎಚ್ಚರಿಕೆ ಆಗಲಿ, ಜನಗಳಿಗೆಲ್ರಿಗೂ ಅರಿವು ಮೂಡಿಸೋವಂಥ ಕೆಲಸ. ಈ 8 ಜಿಲ್ಲೆ ಜನಗಳಿಗೂ ಇದು ಗೊತ್ತಾಗಬೇಕು. ರೈತಾಪಿ ವರ್ಗದವ್ರಿಗೆ ಹೌದು ಯಾವ ಕಾರಣದಿಂದ ಕೇಂದ್ರ ಸರ್ಕಾರದ ಈ ಇಲಾಖೆಗಳು ಇದನ್ನ ತಡೆ ಹಿಡಿತಾ ಇದ್ದಾರೆ, ಇದನ್ನ ನಾವುಗಳೆಲ್ಲ ಧ್ವನಿ ಎತ್ತಿದ್ರೆ, ನಮ್ದೇ ಆದಂಥ ಜಲಧ್ವನಿ ಅಂತ ನಾವು ಶುರು ಮಾಡಿದ್ರೆ ಅವ್ರಿಗೂ ಎಚ್ಚೆತ್ಕೊಳ್ತಾರೆ. ಹೌದು, ನಾವು ಸುಮ್ಮನೆ ಏನೋ ಅಡಚಣೆ ಮಾಡಿ ಡಾಕ್ಯುಮೆಂಟ್ಸು ರೆಕಾರ್ಡ್ಸ್ಗಳನ್ನ ಬಿಲ್ಡ್ ಮಾಡಿ 90% ಕಾಮಗಾರಿ ಮುಗಿದು 76 ಲಕ್ಷ ಜನಗಳು ಹಾಗೂ ಜಾನುವಾರುಗಳಿಗೆ ಅನುಕೂಲ ಆಗುವಂತ ಈ ದೊಡ್ಡ ಉದ್ದೇಶದಿಂದ ಪ್ರಾರಂಭ ಆಗಿರತಕ್ಕಂಥ ಜನ ತಿರುಗಿ ಬೀಳ್ತಾರೆ. ಎಲ್ಲಿ ಅದು ಬೇರೆ ತರ ಜನಗಳ ಅಭಿಪ್ರಾಯ ಬೇರೆ ತರ ಹೊರ ಹೊಮ್ಮುತ್ತದೆ, ಒಂದು ಆಂದೋಲನ ತರ ಇದು ಪ್ರಾರಂಭ ಆಗ್ಬೋದು ಅಂತ ಹೇಳಿ ಅಧಿಕಾರಿಗಳು ಒಮ್ಮೆ ಭೇಟಿ ಕೊಟ್ಟರು. ಇವರು ಅಧಿಕಾರಿಗಳನ್ನ ಅಲ್ಲಿಗೆ ನಮ್ಮ ಕರ್ನಾಟಕದ ಈ ಯೋಜನೆ ಅಧಿಕಾರಿಗಳನ್ನ ಡೆಲ್ಲಿಗೂ ಬರೋ ತರ ಕರೆದ್ರು. ಇವರು ಹೋಗೆಲ್ಲ ಕೊಟ್ಟು ಬಂದ್ರು. 2 ದಿವಸ ಅಲ್ಲೇ ಇದ್ದು ಮತ್ತೊಮ್ಮೆ 3ನೇ ಬಾರಿ ಸಮಜಾಯಿಷಿ ಕೊಟ್ಟು ಬಂದಿರು. ಇಷ್ಟೆಲ್ಲ ಆದ್ಮೇಲೆ ಈಗ ನಾವು ಪ್ರತಿ ತಾಲೂಕಲ್ಲೂ ಜನಗಳನ್ನ ಎಚ್ಚರಿಸುವಂತ ಕೆಲಸ, ಅವ್ರಿಗೆ ಅರಿವು ಮೂಡಿಸುವಂತ ಕೆಲಸ, ಇಲ್ಲಿವರೆಗೂ ಏನ್ ಕಾಮಗಾರಿ ನಡೆದಿದೆ, ಎಷ್ಟು ಜನಕ್ಕೆ, ಹಾಗೇನ ದನ ಕರುಗಳಿಗೆ ಅಂತರ್ಜಲ ಎಲ್ಲೆಲ್ಲಿ ಇದರಿಂದ ಉಪಯೋಗ ಆಗ್ತದೆ ಅಂತೇಳಿ ಇದನ್ನ ಅಭಿಪ್ರಾಯ ಮೂಡಿಸ್ಬೇಕು ಅಂತ ಬಂದಿದ್ದೀವಿ. ಹಾಗೇನೆ ಇವತ್ತು ಚಿಕ್ಕನಾಗಹಳ್ಳಿಗೆ ಭೇಟಿ, ಇಲ್ಲಿ ಇವತ್ತು ಈ ಸಭೆಗೆ ಉದ್ದೇಶ ನಿಮ್ಮ ಮಾಧ್ಯಮದವರಿಗೆ ಇದರ ಸಂಪೂರ್ಣ ವಿಷಯ ಗೊತ್ತಾಗ್ಲಿ. ಹಾಗೇನೆ ತುಮಕೂರಿನಲ್ಲಿ ನಾವು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ವಿ. ಅದರ ಮುಂದುವರೆದು ಈಗ KB ಕ್ರಾಸ್ ಹತ್ರ ಇರತಕ್ಕಂಥ ಟೋಲ್ ಬಳಿ, ಟೋಲ್ ಹತ್ರನೇ ಅದು ಚಾನಲ್ ಹೋಗ್ತದೆ. ಚಾನಲ್ ಅಲ್ಲಿ ಓಪನ್ ಇದೆ. ಅಲ್ಲಿ 1 ತಿಂಗಳ ಹಿಂದೆ ಅಲ್ಲಿ ಇವರು ಗೃಹ ಸಚಿವರು ಹಾಗೂ ಇಲಾಖೆ ಅಧಿಕಾರಿಗಳು, ವಿಶ್ವೇಶ್ವರಯ್ಯ ಜಲ ನಿಗಮ, ಎತ್ತಿನಹೊಳೆ ನೀರಾವರಿ ಯೋಜನೆ ಅಧಿಕಾರಿಗಳೆಲ್ಲ ಸಭೆ ಸೇರಿ ಅದನ್ನ ಸ್ಪಾಟ್ನ ಇನ್ಸ್ಪೆಕ್ಷನ್ ಮಾಡಿದ್ರು. ಅದೇ ಜಾಗದಲ್ಲೇನೆ ನಾವೊಂದು ಸಭೆ ಸೇರಿ ಸಭೆ ಸೇರಿ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಇದ್ದೀವಿ. ಅವತ್ತು ಜನಗಳು ಸೇರ್ತಾರೆ, ಅವರಿಗೆ ಇದು ಪೂರ್ತಿ ವಿಷಯ ಮನದಟ್ಟು ಮಾಡಿ
ಇದು ನಿಮ್ಮ ಗಮನಕ್ಕೆ ಇರಲಿ. ನೀವುಗಳು ಇದನ್ನ ಒಬ್ಬರಿಂದ ಒಬ್ಬರಿಗೆ ಸುದ್ದಿ ರವಾನೆ ಆದರೆ ಇಲಾಖೆನವರು ಎಚ್ಚೆತ್ತುಕೊಳ್ತಾರೆ. ಇದು ಜನಗಳದು ದೊಡ್ಡ ಆಂದೋಲನ ತರನೇ ಇದು ಪ್ರಾರಂಭ ಆಗ್ತಿದೆ. ನಾವೇನಾದ್ರು ಕಲ್ಲು ಹಾಕಕ್ಕೆ ಹೋದ್ರೆ ವಿಘ್ನ ಉಂಟು ಮಾಡಿದ್ರೆ ಇದು ಬೇರೆ ತರ ರಿವರ್ಸ್ ಆಗ್ತದೆ ಅಂತ ಅವರು ಎಚ್ಚೆತ್ತುಕೊಂಡು ಈ ಪ್ರಾಜೆಕ್ಟ್ಗೆ ನಮ್ಗೆ ಅನುಮತಿ ಕೊಡ್ಲಿ ಅಂತೇಳಿ ಎಲ್ಲರೂ ಇದೇ ಭಾನುವಾರ 4ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ KB ಕ್ರಾಸ್ ಹತ್ರ ಇರತಕ್ಕಂಥ ಟೋಲ್ ಹತ್ರ ಚಾನಲ್ ಇದೆ, ಅಲ್ಲಿ ಕಾಲುವೆ ನಾಲೆ, ಆ ನಾಲೆ ಬಳಿ ತಾವುಗಳೆಲ್ಲರೂ ಆಗಮಿಸಬೇಕು. ಒಂದೇ ತಾಸು ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆ ಸಭೆ ಇರುತ್ತೆ. ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಇರೋಂಥವ್ರು ಇದ್ರ ಬಗ್ಗೆ ಮಾತಾಡ್ತಾರೆ. ಒಂದು 4-5 ಜನ ಮಾತಾಡ್ತಾರೆ. ತಾವುಗಳೆಲ್ಲರೂ ವಿಷಯಗಳನ್ನ ತಿಳ್ಕೋಬೋದು. ಅಲ್ಲಿ ಏನೇನು ಘಟನಾವಣೆಗಳು ನಡೆದಿದ್ದಾವೆ, ಮುಂದೆ ಇದಕ್ಕೇನಾದರೂ ಅಡಚಣೆ ಆದರೆ ನಾವು ಏನು ಮಾಡ್ಬೋದು ಅಂತೇಳಿ ಚರ್ಚೆ ಮಾಡಬೇಕು ಅಂತೇಳಿ ಆ ಅಭಿಪ್ರಾಯದಿಂದ ಇಲ್ಲಿಗೆ ಬಂದಿದ್ದೀವಿ. ಹಾಗೆಯೇ ನಮ್ಮ ಜೊತೆ ಎಲ್ಲ ನಮ್ಮ ತಾಲೂಕಿನ ಮುಖಂಡರುಗಳು, ನಮ್ಮ ಮಾಜಿ ಶಾಸಕರಾದಂಥ ಲಕ್ಕಪ್ಪನವ್ರನ್ನ ಒಳಗೊಂಡು ಹಿರೀಕರು ಆದರೂ ಇವತ್ತಲ್ಲಿ ಸಭೆಗೆ ಬಂದಿದ್ದಾರೆ. ಹಲವಾರು ಮಂದಿ ನಮ್ಮ ಜಿಲ್ಲೆಯ ಮುಖಂಡರುಗಳು, ನಾಯಕರುಗಳು ಇವತ್ತಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಹಾಗೆ ಹೋರಾಟಗಾರರು, ನೀರಾವರಿ ಬಗ್ಗೆ ಮಾಹಿತಿ ಇರೋಂಥವ್ರು, ರೈತರ ಬಗ್ಗೆ ಕಾಳಜಿ ಇರುವಂಥ ನಾಯಕರುಗಳು ಇವತ್ತಿಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರುಗಳು ಮಾತಾಡಲಿ. ಹಾಗೆಯೇ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಾದಂಥ CD ಚಂದ್ರಶೇಖರ್ ಅವರು, ಅವ್ರ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಹೌದು. ಹಾಗೆಯೇ ಚಿಕ್ಕಣ್ಣವರು ಇಬ್ಬರೂ ಬಂದಿದ್ದಾರೆ. ಅವ್ರನ್ನೂ ತಮ್ಮನ್ನು ಉದ್ದೇಶಿಸಿ ಮಾತಾಡಲಿ ಅಂತೇಳಿ ಅವ್ರನ್ನ ಕೋರ್ಕೋತೀವಿ. ವಾರಿಗಳು ಆಗಿರ್ತಕ್ಕಂಥ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುರಳೀಧರ್ ಹಾಲಪ್ಪ ಸರ್ ಅವರೇ, ಹಿರಿಯರು ಹಾಗೂ ನಮ್ಮ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಲಕ್ಕಪ್ಪ ಸರ್ ಅವರೇ, ನಮ್ಮ ಸ್ನೇಹಿತ ಮಿತ್ರರು, ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ, ಮತ್ತು ಕುಮಾರಸ್ವಾಮಿಗಳಿಗೆ ಹೇಳ್ತಾ ಇದ್ದೀವಿ, ಹಾಗೂ ಪ್ರಧಾನಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ, ಹಾಗೂ ನೀರಾವರಿ ಸಚಿವರಿಗೆ ಹೇಳ್ತಾ ಇದ್ದೀವಿ, ದಯಮಾಡಿ ಈ ಯೋಜನೆಯನ್ನು ಯಾವ ಕಾರಣಕ್ಕೂ ತಡೆ ಹಿಡಿಬೇಡ್ರಿ, ಯಾವುದೇ ರಾಜಕಾರಣ ಮಾಡಬೇಡ್ರಿ. ನಮ್ಮ ಜಿಲ್ಲೆಯ ರೈತರಿಗೆ ಮತ್ತು 7 ಜಿಲ್ಲೆಯ ರೈತರಿಗೆ ಅನುಕೂಲ ಆಗಲಿ. ಇದು ಬಹಳ ಸುಂದರವಾಗಿರ್ತಕ್ಕಂಥ ನೋಡ್ಬೇಕು. ಅದನ್ನು ಯೋಜನೆ ಎಷ್ಟು ಚೆನ್ನಾಗಿ ಇಂಜಿನಿಯರ್ಗಳು ಪ್ಲ್ಯಾನ್ ಮಾಡಿದ್ದಾರೆ, ಯಾವ ಥರ ಕಟ್ಟಿದ್ದಾರೆ ಅಂತಕ್ಕಂಥ ನೋಡಬೇಕು. ಬೇಕಾದ್ರೆ ಬಂದು ನೋಡಲಿ ಅಂತ ಒಂದು ರಾಜ್ಯ ಸರ್ಕಾರದ ಇದು ಯೋಜನೆ. ದಯವಿಟ್ಟು ಎಲ್ಲೂ ನನಗನ್ಸುತ್ತೆ ಸಾಮಾನ್ಯ ಭಾರತ ದೇಶದಲ್ಲಿ ಯಾವ ರಾಜ್ಯ ಸರ್ಕಾರಗಳು ಸಹ ಇಂಥ ಯೋಜನೆ ಮಾಡಿಲ್ಲ. ನಮ್ಮ ಸರ್ಕಾರ ಇಂಥ ಯೋಜನೆ ರೂಪಿಸಿದೆ. ಅದರಿಂದ ದಯಮಾಡಿ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಇದಕ್ಕೆ ಸಪೋರ್ಟ್ ಮಾಡಿ ಯೋಜನೆಯನ್ನು ಪೂರ್ಣಗೊಳಿಸೋದಕ್ಕೆ 2024 ಪೂರ್ಣಗೊಳಿಸೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು ಮತ್ತು ನಮ್ಮ ತುಮಕೂರು ಜಿಲ್ಲೆ ಪರವಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.